ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚಲ್ಲಿ ಫೆದರ್ ಸ್ಟಿಚ್ಚನ್ನು ಟೈಪ್ 2 ಹೇಳ್ತಾ ಇದ್ದೀನಿ. ನಿನ್ನೆ ನಾನು ಟೈಪ್ 1 ಹೇಳಿದ್ದೆ ಅಲ್ವಾ, ಇದರಲ್ಲಿ ಟೈಪ್ 2 ಹೇಳ್ತಾ ಇದ್ದೀನಿ. ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳಿ. ಟೈಪ್ 1 ಬೇರೆ ಥರ ಇತ್ತು ನಿಮಗೆ ಡೈಗ್ರಾಮು. ಇದು ನೋಡಿ ಈ ಶೇಪಲ್ಲಿದೆ. ಮಧ್ಯದಲ್ಲಿ ಒಂದು ಕುಂದನ್ನಿಟ್ಬಿಟ್ಟು ಅದರದ್ದು ಸುತ್ತ ಎಷ್ಟು ಅಳತೆ ಬರುತ್ತೆ ಅಷ್ಟು ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕಿಂತ ಮೇಲ್ಗಡೆ ಒಂದು ಲೈನು ಸ್ಟಿಚ್ಚಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕಿಂತ ಮೇಲೆ 2 ಲೈನ್ ಇದೆಯಲ್ಲ ಅದನ್ನು ಸಣ್ಣ ಸ್ಕೇಲ್ ಬರುತ್ತೆ ನೋಡಿ, ಅದರಲ್ಲಿ 0.5 ಆ ಲೆಕ್ಕದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಶೇಪ್ ಮಾಡ್ಕೊಳ್ಳಿ. ಸ್ಟಿಚ್ಚನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ನಾನು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ, ಯಾವ ಥರ ವರ್ಕಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ಡಬಲ್ ಸ್ಟ್ಯಾಂಡು, ಮತ್ತು ಈ ಥರ ಕುಂದನ್ ಸ್ಟೋನ್ಗಳು ತೊಗೊಳ್ಳಿ. ಓಕೆನಾ? ನೋಡಿ ಈ ಥರ ಮಾರ್ಕ್ ಮಾಡಿದ್ದೀನಿ ನೋಡಿ, ಆ ಥರ ಮಾರ್ಕ್ ಮಾಡಿಟ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ 2ನೇ ಲೈನ್ ಇದೆ ಅಲ್ವಾ, ಅದು ಸ್ಟಿಚ್ಚಿಗೆ ಅಂತ ಇಟ್ಟಿರೋ ಲೈನು. ನಿಮಗೆ ಲಾಸ್ಟ್ ಸ್ಟಿಚ್ಚಲ್ಲಿ ಸೈಡಿಂದ ಹಾಕ್ಕೊಳ್ತಾ ಹೋಗೋದು ತೋರಿಸಿದ್ದೆ. ಆದರೆ ಈ ಡಿಸೈನ್ನ ನೀವು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಶೇಪ್ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿ 2ನೇ ಲೈನಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ಚೈನ್ ತೊಗೊಂಬಿಟ್ಟು ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಲಾಕ್ ಸ್ಟಿಚ್ ಹಾಕಿಬಿಟ್ಟು 2ನೇ ಲೈನಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ಆಮೇಲೆ 3ನೇ ಲೈನಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ಹಾಗೆ ಕೆಳಗೆ ಇಳಿರಿ, ಅಲ್ಲಿ ಲಾಕ್ ಸ್ಟಿಚ್ ಹಾಕಬೇಡಿ. ಕೆಳಗೆ ಬಂದುಬಿಟ್ಟು ಅಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನು ಕೆಳಗೆ ಲಾಕ್ ಮಾಡೋಕ್ಕೆ ಹೋದ್ನಲ್ಲ, ಅಲ್ಲಿ ಲಾಕ್ ಮಾಡಬಾರ್ದು, ಪಕ್ಕದಲ್ಲಿ ಲೈನಲ್ಲಿ ತೊಗೊಳ್ತಾ ಬರಬೇಕು. ಎಲ್ಲಿಂದ ತೊಗೊಂಡಿರ್ತೀರೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಬಿಡಿ, ಪಕ್ಕದಲ್ಲಿ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ. ಮತ್ತು ಮೇಲ್ಗಡೆ ತೊಗೊಂಡು ಹೋಗಿ 2ನೇ ಲೈನಿಗೆ. ನೋಡಿ ಈ ಥರ ಹಿಡಿತಾ ಇರುತ್ತೆ ಚಿಕ್ಕ ಲಾಕ್ ಎಲ್ಲ ಹಾಕುವಾಗ. ಇದೆಲ್ಲ ನಾನು ನಿಮಗೆ ಏನು ಸ್ಕಿಪ್ ಮಾಡ್ದೇನೆ, ನಾನು ಕಟ್ ಮಾಡ್ದೇನೆ ತೋರಿಸ್ತಾ ಇರೋದು. ಯಾಕೆ ಅಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ರಿಗೂ ಬಂದೇ ಬರುತ್ತೆ, ನನಗಂತ ಅಲ್ಲ, ಎಲ್ರಿಗೂ ಬಂದೇ ಬರುತ್ತೆ. ಅದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗಬೇಕು. ನೀವು ಪ್ರಾಕ್ಟೀಸ್ ಮಾಡುವಾಗ ಅಂದ್ಕೊಳ್ತೀರ, ಅವ್ರು ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ, ನಮಗೆ ಯಾಕೆ ಆಗ್ತಾಯಿಲ್ಲ ಅಂತ ಅನಿಸ್ಬೋದು. ಆದರೆ ನಿಜ ಹೇಳಬೇಕಂದ್ರೆ ಎಲ್ರಿಗೂ ಆ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಹೇಳ್ಕೊಡು ಏನು ಮಾಡ್ತಾರೆ ಅಂದರೆ ಆ ಪ್ರಾಬ್ಲಮ್ಸ್ ಇರೋದನ್ನೆಲ್ಲ ಭಾಗ ಕಟ್ ಮಾಡಿಬಿಟ್ಟು ಚೆನ್ನಾಗಿರೋದನ್ನು ಮಾತ್ರ ಹಾಕ್ತಾ ಹೋಗ್ತಾರೆ. ಆದರೆ ನಾನು ನಿಮಗೆ ಗೊತ್ತಾಗಬೇಕಲ್ವಾ, ನೀವು ಫೀಲ್ ಆಗಬಾರ್ದು, ಅಯ್ಯೋ ನನಗೆ ಈ ಥರ ಸ್ಟ್ರಗಲ್ ಆಗ್ತಾಯಿದೆ ಮಾಡಲಿಕ್ಕೆ, ಬೇರೆಯವರಿಗಾದರೆ ಎಷ್ಟು ನೀಟಾಗಿ ಹಾಕ್ತಾಯಿದ್ದಾರೆ ಅಂತ ಅನ್ಕೋಬಾರ್ದಲ್ವಾ. ನೋಡಿ ಆ ಲೈನ್ಸ್ ಇದೆ ನೋಡಿ, ಕರೆಕ್ಟ್ ಯಾವ ಶೇಪಲ್ಲಿ ಲೈನ್ಸ್ ಹಾಕಿದ್ದೀನಿ ನಾನು ಅದೇ ಶೇಪಲ್ಲೇ ಹಾಕ್ಕೊಂಡು ಹೋಗಿ, ಆವಾಗ ಕರೆಕ್ಟಾಗಿ ಅದೇ ಶೇಪಲ್ಲೇ ನಿಮಗೆ ಬರುತ್ತೆ. ಅದೇ ಶೇಪಲ್ಲೇ ನಿಮಗೆ ಆ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದೇ ಥರನೇ ಕೊನೆವರೆಗೂ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ನಾನು ಸ್ವಲ್ಪ ಮಾತ್ರ ಸ್ಲೋ ಆಗಿ ತೋರಿಸ್ತೀನಿ, ಆಮೇಲೆ ವಿಡಿಯೋ ಲೆಂತಿ ಆಗುತ್ತೆ, ಫಾಸ್ಟ್ ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಫುಲ್ ಎಂಡ್ವರೆಗೂ ಹೇಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನೋ ಅದೇ ಥರನೇ ಸೇಮ್ ನೋಡಿ. ಈಗಿಂದ ನಾನು ಫಾಸ್ಟ್ ಮಾಡಿದೆ. ಸೇಮ್ ಯಾವ ಥರ ಲೈನ್ ಹಾಕ್ಕೊಂಡಿದ್ದೀರೋ ಅದ್ರ ಮೇಲೆ ಹಾಕ್ಕೊಳ್ತಾ ಬನ್ನಿ. ನೋಡಿ ಸೆಕೆಂಡ್ ಲೈನಲ್ಲಿ ಪಕ್ಕನೇ ಹಾಕಿ, ಲಾಸ್ಟ್ ಲೈನಲ್ಲಿ ಸ್ವಲ್ಪ ಗ್ಯಾಪ್ ಕೊಡಿ. ಪಕ್ಕನೇ ಹಾಕಬೇಕು, ಗ್ಯಾಪು ಅಂದರೆ ನೀವು ಒಂದ್ರ ಮೇಲೆ ಒಂದು ಹಾಕಬಾರ್ದು, ಪಕ್ಕನೇ ಹಾಕಿ ಗ್ಯಾಪ್ ಕಾಣದೇ ಇರೋಗೂ ಹಾಕ್ಕೊಳ್ತಾ ಹೋಗಿ ಅಷ್ಟೇ. ಏನು ಕಷ್ಟ ಆಗೋದಿಲ್ಲ. ನೋಡಿ ಇಷ್ಟು ಕ್ಲಾಸ್ನ ಅಟೆಂಡ್ ಮಾಡಿದವರಾಗಿದ್ದರೆ ಇಷ್ಟರೊಳಗೆ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಪರಿಣಿತರಾಗಿರ್ತೀರ, ಚೆನ್ನಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಆಲ್ರೆಡಿ ಸಿಲ್ಕ್ ಥ್ರೆಡ್ಡಿದು ತುಂಬಾ ಕ್ಲಾಸ್ ಕೊಟ್ಬಿಟ್ಟಿದ್ದೀನಿ ನಾನು. ಸ್ಟಾರ್ಟಿಂಗಿಂದ ನೋಡದೇ ಇರೋರಿದ್ದರೆ ಸ್ಟಾರ್ಟಿಂಗಿಂದ ಹೋಗಿ ಕಲೀರಿ. ನಾನು ನಿಮಗೆ ಪ್ರತಿಯೊಂದು ಮೂಮೆಂಟು ಕೂಡ ಯಾವ ಕಡೆ ತಿರುಗಿಸಿದ್ರೂ ನೀವು ಕರೆಕ್ಟಾಗಿ ಹಾಕೋಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಟೈಪಲ್ಲೂ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಟೈಪಿದು ಕಲ್ತ್ಕೊಂಡು ಬನ್ನಿ. ಬೇಸಿಕ್ಕಿಂದ ಕಲಿತಾ ಬಂದ್ರೇ ನಿಮಗೆ ನೀಟಾಗಿ ಹಾಕೋಕ್ಕಾಗೋದು ಡಿಸೈನ್ಸ್ ಎಲ್ಲ. ಕೆಲವ್ರು ಹೇಳ್ಕೊಡ್ತಾರೆ, ಮೇನ್ ಇರೋ ಸ್ಟಿಚ್ಚೆಲ್ಲ ಹೇಳ್ಕೊಟ್ಬಿಡ್ತಾರೆ. ಆದರೆ ನಿಮಗೆ ಹೇಗೆ ಫಿನಿಶಿಂಗ್ ಕೊಡ್ತಾರೆ, ಹೇಗೆ ಎಂಡ್ ಮಾಡ್ತಾರೆ, ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನೋಡಿ.
ಗೊತ್ತಾಗಬೇಕು ಅಂದರೆ ನೀವು ಈ ಥರ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಸ್ಟಿಚ್ಗಳನ್ನೂ ಕೂಡ ಕಲಿತಾ ಹೋಗಬೇಕಾಗತ್ತೆ. ಆವಾಗಲೇ ನಿಮಗೆ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಗೊತ್ತಾಗುತ್ತೆ ಯಾವ ಥರ ಹಾಕಬೇಕಂತ. ನೋಡಿ ಹಾಕಿ ಮುಗಿಸ್ತೆ ಆ ಜಾಗದಲ್ಲಿ ಎಣ್ಣೆ ಇಟ್ಕೊಡಿ. ಮತ್ತು ಈ ಭಾಗದಿಂದ ಸ್ಟಾರ್ಟ್ ಮಾಡೋಣ ಇವಾಗ. ನೋಡಿ ಈಗ ವಿಡಿಯೋ ನಾನು ಸ್ಲೋ ಮಾಡಿದ್ದೀನಿ, ನಿಮಗೆ ಸ್ವಲ್ಪ ಗೊತ್ತಾಗೋವರೆಗೂ ಸ್ಲೋ ಆಗಿ ತೋರಿಸ್ತೀನಿ. ಅದೇ ಥರನೇ ಎಂಡವರೆಗೂ ಹಾಕ್ಕೊಂಡು ಬಂದರೆ ಆಯಿತು. ನೋಡಿ ಈಗ ಮಿಡ್ಲಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಯಾವ ಥರ ಲೈನ್ಸ್ ಹೋಗಿದೆ ಅದೇ ಥರನೇ ಲೈನ್ಸ್ ಮೇಲೆ ಬಂದರೆ ಆಯಿತು. ನೋಡಿ ಸೆಕೆಂಡ್ ಲೈನಲ್ಲಿ ಬರುವಾಗ ಪಕ್ಕನೇ ಹಾಕ್ಕೊಳ್ತಾ ಬನ್ನಿ. ಇದೆಲ್ಲ ಉಂಟಲ್ಲ ಪಿಕಾಕಿಗೆಲ್ಲ ಯೂಸ್ ಆಗುತ್ತೆ. ಇದು ಬೇಸಿಕ್ ಸ್ಟಿಚ್ಚು ಪಿಕಾಕಲ್ಲಿ ಹೇಳ್ತಾ ಇರೋದು. ನಾನು ನೆಕ್ಸ್ಟಲ್ಲಿ ಡಬಲ್ ಕಲರೆಲ್ಲ ಹೇಗೆ ಯೂಸ್ ಮಾಡೋದು, ಡಬಲ್ ಕಲರಲ್ಲಿ ಯಾವ ಟೈಪೆಲ್ಲ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಬರ್ತೀನಿ. ನಿಮಗೆ ಆ ಥರ ಸಣ್ಣ ಸಣ್ಣ ಸ್ಟಿಚ್ಗಳನ್ನೆಲ್ಲ ಕಲ್ತ್ರೇ, ಅಂದರೆ ಡಿಸೈನು ಟ್ರಿಕ್ಸ್ ಎಲ್ಲ ಕಲ್ತ್ರೇ ನಿಮಗೆ ಮುಂದೆ ಆರಿ ವರ್ಕಲ್ಲಿ ಚೆನ್ನಾಗಿ ಪರಿಣತ ಆಗ್ಬೋದು. ನೋಡಿ ಈ ಥರನೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈಗ ನಾನು ಫಾಸ್ಟ್ ಮಾಡ್ತೀನಿ, ಸ್ಲೋ ಆಗಿ ತೋರಿಸ್ತೀನಿ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ. ನೋಡಿ ಪಕ್ಕನೇ ಹಾಕ್ತಾ ಬನ್ನಿ. ಲಾಕ್ ಸ್ಟಿಚ್ಚು ಮೇಲೆ ಹಾಕಬಾರ್ದು, ಹಾಗೆಯೇ ವಾಪಸ್ ಎಳ್ಕೊಂಡು ಬರಬೇಕು. ಮೇಲ್ಗಡೆ ಸಿಂಗಲ್ ಆಗಿ ಕಾಣಿಸುತ್ತೆ, ಮಿಡ್ಲಲ್ಲಿ ಡಬಲ್ ಆಗಿ ತಿಕ್ಕಾಗಿ ಕಾಣಿಸುತ್ತೆ. ನೋಡಿ ಈಗ ಫಾಸ್ಟ್ ಮಾಡಿದೆ. ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಳ್ತಾ ಬನ್ನಿ. ಈ ಥರ ಹಾಕ್ಕೊಳ್ತಾ ಬನ್ನಿ. ನೋಡಿ ದಾರ ಏನಾದರೂ ಕಟ್ಟಾದರೆ ನಮಗೂ ಕೂಡ ಕಟ್ಟಾಗುತ್ತೆ, ನಿಮಗೆ ಮಾತ್ರ ಅಲ್ಲ ನಮಗೂ ಕಟ್ಟಾಗುತ್ತೆ. ಆದರೆ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಕಟ್ಟಾಗ್ಬೋದು. ನಿಮಗೆ ಪ್ರಾಕ್ಟೀಸ್ ಹೊಸದಾಗಿ ಆಗೋದ್ರಿಂದ ಸ್ವಲ್ಪ ಕಟ್ಟು ಜಾಸ್ತಿ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ಯಾವಾಗಲೂ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ಫಾಸ್ಟ್ ಕಲಿಬೇಕು, ಫಾಸ್ಟ್ ಮುಗ್ದೋಗ್ಲಿ ಅಂತ ಕಲಿಯೋಕ್ಕೆ ಹೋಗಬೇಡಿ. ನಿಮ್ಮ ತಲೆಯಲ್ಲಿ ಹೀಗಿರಬೇಕು, ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅನ್ನೋದೊಂದು ಇರಲಿ ನಿಮ್ಮ ತಲೆಯಲ್ಲಿ. ಫಿನಿಶಿಂಗ್ ಬರಬೇಕು ಅಂತ ಅಂದ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಫಿನಿಶಿಂಗ್ ಬಂದೇ ಬರುತ್ತೆ. ಫಿನಿಶಿಂಗ್ ಬರೋವರೆಗೂ ಸ್ಲೋ ಆದರೂ ಪರವಾಗಿಲ್ಲ ಕಲೀರಿ. ನೀವು ಫಸ್ಟ್ ಕಲಿಯುವಾಗಲೇ ಫಿನಿಶಿಂಗ್ ಕೊಟ್ಟು ಕಲಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ನೋಡಿ ನಾನು ಮಿಡ್ಲಲ್ಲಿ ಈಗ ಸ್ಟೋನನ್ನು ಅಂಟಿಸ್ಕೊಳ್ತೀನಿ. ಸ್ಟೋನನ್ನು ಅಂಟಿಸ್ಕೊಂಡು ಸ್ಟೋನು ಒಣಗೋದಂಗೆ, ಅಂದರೆ ಗಮ್ಮು ಡ್ರೈ ಆಗಬೇಕು, ಅದ್ರ ಮೇಲೇ ನೀವು ಬೀಡ್ಸ್ ವರ್ಕ್ ಮಾಡೋಕ್ಕಾಗಲ್ಲ. ಗಮ್ ಡ್ರೈ ಆಗೋವರೆಗೂ ಈ ಔಟರ್ ಲೈನ್ ಇದೆ ನೋಡಿ, ಅಲ್ಲಿ ಬೀಡ್ಸ್ ವರ್ಕ್ ಹಾಕೋಣ. ನಾನು ನಿಮಗೆ ತೋರಿಸ್ತೀನಿ ಇವತ್ತು ಯಾವ ನೀಡಲ್ ಯೂಸ್ ಮಾಡ್ಬೋದು ಬೀಡ್ಸ್ ವರ್ಕಿಗೆ ಅಂತ. ನಿಮಗಿನ್ನೂ ಬೀಡ್ಸ್ ವರ್ಕ್ ಸ್ಟಾರ್ಟ್ ಮಾಡಿಲ್ಲ ನಾನು, ಆದರೆ ಇನ್ನು ಮುಂದೆ ಬರೋ ಸ್ಟಿಚ್ಚಿಗೆಲ್ಲ ನಾನು ಸ್ವಲ್ಪ ಬೀಡ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ. ನೋಡಿ ಈ ಥರ ನಾನು ಕಾಟನ್ ಥ್ರೆಡ್ಡು ಮತ್ತು 3mm ಬೀಡ್ಸ್ ತೊಗೊಂಡಿದ್ದೀನಿ ನಾನು, ಆ್ಯಂಟಿಕ್ ಬೀಡು. ನೀವು ಈ ಥರ ಕಲಿಯುವಾಗ ಬೀಡ್ಸ್ ಎಲ್ಲ ಸ್ವಲ್ಪ ಶುಗರ್ ಬೀಡೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡೋದು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಈ ಥರ ಆ್ಯಂಟಿಕ್ ಬೀಡ್ಸ್ ಯೂಸ್ ಮಾಡಿ. ಮತ್ತು ಸೀವಿಂಗ್ ಥ್ರೆಡ್ಡು, ಬಟ್ಟೆ ಹೊಲಿಯೋ ಥ್ರೆಡ್ಡೇ ಬರುತ್ತೆ ನೋಡಿ, ಪಾಲಿಸ್ಟರ್, ಸೆಮಿ ಪಾಲಿಸ್ಟರು ಅಥವಾ ಕಾಟನ್ನು. ನೋಡಿ ಈ ಥರ 2 ಕಲರು ಸಿಗುತ್ತೆ, ಮತ್ತು 3 ಕಲರಲ್ಲೂ ಸಿಗುತ್ತೆ ನಿಮಗೆ. ಗೋಲ್ಡನ್ ಥ್ರೆಡ್ಡು, ಸ್ವಲ್ಪ ಡಾರ್ಕ್ ಗೋಲ್ಡು, ಸ್ವಲ್ಪ ಡಾರ್ಕ್ ಗ್ರೀನ್ ಗೋಲ್ಡ್ ಅಂತ ಹೇಳಿ ಅದೆಲ್ಲ ಯೂಸ್ ಮಾಡಿ ಬೀಡ್ ವರ್ಕಿಗೆ. ಮತ್ತು ಈ ಥರ 23.045 ಮತ್ತು 24.0.4 mm ನೀಡಲ್ ಬರುತ್ತೆ ನೋಡಿ. 23 ಮತ್ತು 24 ತುಲಿಪ್ ನೀಡಲ್, ಇದನ್ನು ಕೂಡ ಬೀಡ್ ವರ್ಕಿಗೆ ಯೂಸ್ ಮಾಡ್ತಾರೆ. ಮತ್ತು ಒಂದು ಫುಲ್ ಲೋಡಿಂಗ್ದು ಬರುತ್ತೆ ಐರನ್ ನೀಡಲ್ ನೋಡಿ, ಇದು ಫುಲ್ ಲೋಡಿಂಗ್, ಇದರಲ್ಲಿ ಜಾಸ್ತಿ ಯೂಸ್ ಮಾಡೋದು ವರ್ಕಿಗೆಲ್ಲ. ಯಾಕೆ ಅಂದರೆ ಪದೇ ಅದರಲ್ಲಾದರೆ ಒಂದು 4ರಿಂದ 5 ಬೀಡ್ ಮಾತ್ರ ಲೋಡ್ ಮಾಡ್ಕೋಬೋದು. ಆದರೆ ಈ ಸಣ್ಣದ್ರಲ್ಲಾದರೆ ಜರ್ದೋಸಿ ನೀಡ್ಲದು, ಅದರಲ್ಲಿ ಐರನ್ ನೀಡ್ಲು ಮತ್ತೊಂದು ಬರುತ್ತೆ, ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅದರಲ್ಲಿ ಕೂಡ ಫುಲ್ ಲೋಡ್ ಮಾಡ್ಕೋಬೋದು. ಇದು ಜರ್ದೋಸಿ ನೀಡಲ್ ಆ್ಯಕ್ಚುಲಿ, ಆದರೂ ನಿಮಗೆ ಬೀಡ್ ಲೋಡ್ ಮಾಡ್ಕೋಬೋದು. ಒಂದೇ ಸತಿ ಲೋಡ್ ಮಾಡಿಕೊಂಡ್ರೆ ತುಂಬ ಹೊತ್ತು ವರ್ಕ್ ಮಾಡ್ಬೋದು. ಈ ಥರ ತುಲಿಪ್ ನೀಡಲ್ಲಾದರೆ 4ರಿಂದ 5 ಬೀಡ್ ಮಾತ್ರ ಹಾಕೊಳ್ಳೋಕ್ಕೆ ಸಾಧ್ಯ. ನಾನು ತುಲಿಪ್ ನೀಡಲ್ ಅಥವಾ ಈಗ ದೊಡ್ಡ ಬೀಡ್ ಆಗಿರೋದ್ರಿಂದ ಈಗ ನಾನು 14 ನಂಬರಲ್ಲೇ 2 ಹಾಕ್ಕೊಂಡು ಹೋಗ್ತೀನಿ. ನೀವು ಪ್ರಾಕ್ಟೀಸಿಗೆ ಅಂತ ಹೇಳ್ತಾ ಇರೋದ್ರಿಂದ, ಅಂದರೆ ಬೀಡ್ ವರ್ಕ್ ನೆಕ್ಸ್ಟ್ ಡಿಸೈನಿಗೆಲ್ಲ ನಾನು ಸ್ವಲ್ಪ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಿರಲಿ, ಸ್ವಲ್ಪ ತಗೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಬೀಡ್ಸ್ ತೊಗೊಳ್ಳಿ, ಹಾಗೆ ಬೀಡ್ಸಿದ್ದು ನೀಡಲ್ ಕೂಡ ತೊಗೊಂಡಿಟ್ಕೊಂಡಿರಿ. ಈ ಥರ ಥ್ರೆಡ್ ಇಟ್ಕೊಂಡಿರಿ.
ಮುಂಬರುವ ಡಿಸೈನಿಗೆಲ್ಲ ನಾನು ಸ್ವಲ್ಪ ಬೀಡ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಮಾಡೋದಾದ್ರೂ ಮಾಡ್ಬೋದು ಅಥವಾ ಬರೀ ಈ ಥರ ಸಿಲ್ಕ್ ಥ್ರೆಡಲ್ಲೇ ಕಲ್ತ್ಕೊಂಡು ಹೋಗ್ಬೋದು. ಸ್ವಲ್ಪ ಕುಂದನ್ ಸ್ಟೋನ್ ಎಲ್ಲ ಬೇರೆ ಬೇರೆ ಶೇಪ್ ಇದೆಲ್ಲ ತೊಗೊಂಡು ಇಟ್ಕೊಂಡಿರಿ. ಮತ್ತು ಪರ್ಲ್ಸ್ ಕೂಡ ತಗೋಬೋದು. ನೋಡಿ ನಾನು ಔಟರ್ ಲೈನಿಂದ ನೋಡಿ ಮಿಡ್ಲಲ್ಲಿ ತಗೊಬೇಕು ದಾರನ. ಇದು ಡ್ರೈ ಆಗೋವರೆಗೂ ಔಟರ್ ಲೈನ್ ಹಾಕ್ಕೊಂಡು ಬನ್ನಿ. ನಾನು ಮಿಡ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಬೀಡ್ ಹಾಕಲಿಕ್ಕೆ. ನೋಡಿ ಆ ಮಿಡ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ದಾರನ. ನಾನು 3 mm ಬೀಡ್ ತೊಗೊಂಡಿದ್ದೀನಿ. ದೊಡ್ಡ ಬೀಡ್ ತೊಗೊಂಡುವಾಗ ಸಿಂಗಲ್ ಬೀಡಿಗೇ ಲಾಕ್ ಹಾಕ್ತಾ ಬರಬೇಕು. 2 3 ಬೀಡನ್ನು ಹಾಕಬಾರ್ದು. ಈ ಥರ ಸಿಂಗಲ್ ಬೀಡನ್ನೇ ಹಾಕಬೇಕಾಗತ್ತೆ. ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವು 2 3 ದೊಡ್ಡ ಬೀಡಿಗೆಲ್ಲ ಹಾಕಿಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣೋದಿಲ್ಲ. 2 3 ಗ್ಯಾಪ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅದ್ರ ಬದಲು 1 by 1 ಗ್ಯಾಪ್ ಕಂಡ್ರೇ ಫಿನಿಶಿಂಗ್ ಚೆನ್ನಾಗೇ ಇರುತ್ತೆ. ನೋಡಿ ಈ ಥರ ಹಾಕ್ತಾ ಬನ್ನಿ. 1 by 1 ಹಾಕ್ತಾ ಬನ್ನಿ. ನಾನು ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ಈಗ ನಿಮಗೆ ಬೀಡ್ಸ್ ವರ್ಕ್ ಏನು ತೋರಿಸ್ತಾ ಇಲ್ಲ ನೋಡಿ. ಈ ಥರ ಎಂಡ್ವರೆಗೂ ಹಾಕ್ತಾ ಬನ್ನಿ. ನೀವು ಫಸ್ಟ್ ಕಲಿಯೋರಾದರೆ ಅದೇ ನಾನು ಈಗ ನಾರ್ಮಲ್ ಒಂದು ಸಿಲ್ಕ್ ಥ್ರೆಡ್ಡಿದ್ದು ವರ್ಕ್ ಮಾಡಿದ್ದೀನಲ್ಲ, ಅದೇ ಥ್ರೆಡ್ಡಲ್ಲೇ 2 ತಕ್ಕೊಂಡು ಹಾಕ್ತಾಯಿದ್ದೀನಿ. ಅದೊಂದು 2ರಿಂದ 4ವರೆಗೂ ಹೋಗುತ್ತೆ. ಬೀಡ್ ವರ್ಕಿದು ನೀಡಲ್ಲಿದೆ ನೋಡಿ, ಅದರಲ್ಲೂ ಇಷ್ಟೇ ಬೀಡ್ ಆ್ಯಡ್ ಆಗೋದು. ಆದರೆ ನಿಮಗೆ ಐರನ್ ನೀಡಲ್ ಅಥವಾ ಜರ್ದೋಸೆ ನೀಡಲ್ ಅಂತ ಬರುತ್ತೆ, ಅವಾಗ ತೋರಿಸಿದ್ನಲ್ಲ ಆ ಥರ ನೀಡಲ್ಲಾದರೆ ಹೆವಿ ಲೋಡ್ ಹಾಕ್ಕೊಂಡ್ಬಿಟ್ಟು ಹಾಕ್ತಾ ಬರ್ಬೋದು. ನೋಡಿ ಈ ಥರ ಎಂಡ್ವರೆಗೂ ಹಾಕ್ತಾ ಬನ್ನಿ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಕ್ವಶನ್ ಕೇಳಿದ್ದೀರಾ, ನೀವು ಎಲ್ಲ ಕ್ಲಾಸನ್ನು ಕೊಡ್ತೀರಾ ಅಂತ ಹೇಳಿ. ಹೌದು, ನಾನು ಎಲ್ಲ ಕ್ಲಾಸನ್ನು ಕೊಡ್ತೀನಿ. ಯಾವ್ದು ಕ್ಲಾಸನ್ನು ಮಿಸ್ ಮಾಡಲ್ಲ. ಎಲ್ಲನೂ ಫ್ರೀಯಾಗೇ ಇರುತ್ತೆ. ಎಲ್ಲ ಕೂಡ ಯೂಟ್ಯೂಬಲ್ಲಿ ಒಂದು ಕ್ಲಾಸನ್ನು ಮಿಸ್ ಮಾಡಿದೆ. ಪ್ರತಿ ಆರಿ ವರ್ಕಿದು ಏನೇನಿದೆ ಎಲ್ಲ ಕೂಡ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಎಲ್ಲನೂ ಕಲಿಬೋದು, ಏನು ಡೌಟ್ ಬೇಡ. ನಿಮಗೆ ವಿಡಿಯೋ ಹಾಕೋದು ದಿನ ಹೆಚ್ಚು ಕಮ್ಮಿ ಆದರೂ ಕೂಡ ಹಾಕ್ತೀನಿ. ನೋಡಿ ಮಿಡ್ಲಲ್ಲಿ ಇದು ಕೂಡ ಮಿಡ್ಲಿಂದನೇ ತೆಕ್ಕೊಳ್ಳಿ ಬೀಡನ್ನು. ಇಲ್ಲಿ ಕೂಡ ಸಿಂಗಲ್ ಬೀಡನ್ನೇ ಹಾಕ್ತಾ ಬರಬೇಕು. ನೋಡಿ ಆದರೂ ಗಮ್ಮು ಸ್ವಲ್ಪ ಹಾಗೆ ಇದೆ, ಸ್ವಲ್ಪ ಡ್ರೈ ಆಗಲಿಕ್ಕೆ ಬಾಕಿ ಇದೆ. ನೋಡಿ ಇದು ಫಿನಿಶಿಂಗ್ ನೀಟಾಗಿ ಬರಲಿ. ಅದು ಸ್ಟೋನ್ ಇದೆ ನೋಡಿ, ಡ್ರಾಪ್ ಶೇಪಲ್ಲಿ ಇದೆ ಅಲ್ವಾ ಸ್ಟೋನು, ತಿಲಕ ಶೇಪಲ್ಲಿ ಅದೇ ಥರನೇ ಬರಬೇಕು ಎಂಡ್ವರೆಗೂ ಬೀಡ್ಸ್ ಕೂಡ. ಸ್ಟೋನ್ ಹೇಗೆ ಶೇಪ್ ಇದೆ ಅದೇ ಶೇಪಲ್ಲೇ ಬೀಡ್ಸ್ ಬಂದ್ರೇ ಅದೊಂದು ಲುಕ್ ಆಗಿ ಕಾಣೋದು. ನೋಡಿ ನಾನು ಇದು ಮಾತ್ರ ವಿಡಿಯೋನ ತುಂಬಾ ಸ್ಲೋ ಆಗಿ, ಅಂದರೆ ಯಾವ ಸ್ಲೋ ಅಲ್ಲಿ ಹಾಕ್ತಾ ಇದ್ದೀನೋ ಅದರಲ್ಲೇ ತೋರಿಸ್ತಾ ಇದ್ದೀನಿ, ಬೀಡನ್ನು ಫಿಲ್ ಮಾಡ್ಕೊಳ್ತಾ. ನೋಡಿ ನೀವು ಹಾಕೋದಾದರೂ ಹೀಗೆ ಇರುತ್ತೆ. ಬೇರೆ ವಿಡಿಯೋದಲ್ಲೆಲ್ಲ ಈ ಥರ ಫಿಲ್ ಮಾಡೋದೆಲ್ಲ ಕಟ್ ಮಾಡಿಬಿಟ್ಟಿರ್ತೀನಿ, ಆದರೆ ಇದರಲ್ಲಿ ಕಟ್ ಏನು ಮಾಡಲಿಲ್ಲ. ಹೀಗೆ ಒಂದು 2 3 ಬೀಡನ್ನು ಫಿಲ್ ಮಾಡ್ಕೊಳ್ತಾ ಹಾಕ್ತಾ ಬರ್ತಾಯಿದ್ದೀನಿ. ನೋಡಿ ತಿಲಕ ಶೇಪಲ್ಲೇ ಬರಬೇಕು. ಓಕೆನಾ? ಒಂದು ವೇಳೆ ನೀವು ಬೀಡ್ ಹಾಕಿ ಕೂಡ ಸೈಡಲ್ಲಿ ಗ್ಯಾಪ್ ಕಾಣಿಸಿದ್ರೆ ಅಲ್ಲಿ ಸ್ವಲ್ಪ ಝರಿ ಥ್ರೆಡ್ ತೊಗೊಂಡು ಚೈನ್ ಸ್ಟಿಚ್ ಹಾಕಿ ಫಿಲ್ ಮಾಡ್ಕೊಂಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ನಿಮಗೆ ಡಿಸೈನ್ ಹಾಕುವಾಗ ಟ್ರಿಕ್ಸ್ ಯೂಸ್ ಮಾಡಿದರೆ ಆಯಿತು. ಆ ಟ್ರಿಕ್ಸ್ ಎಲ್ಲ ಸಪ್ರೇಟಾಗಿ ಹೇಳ್ತೀನಿ. ಅದೆಲ್ಲ ಡಿಸೈನ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಟ್ರಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಫಸ್ಟು ಸ್ಟಿಚಸ್ ಎಲ್ಲ ಕಲ್ತ್ಕೊಳ್ಳಿ. ನೋಡಿ ಇದೇ ಥರನೇ ಈಗ ಬಂತಲ್ಲ, ಇನ್ನೊಂದು ಬೀಡ್ ಆ್ಯಡ್ ಮಾಡಲಿಕ್ಕಿದೆ, ಅದು ಡ್ರಾಪ್ ಶೇಪಿನ ಪ್ರಕಾರನೇ ಆ ಥರ ಶೇಪ್ ಕೊಟ್ಬಿಡಿ. ನೋಡಿ ಅದು ಶೇಪ್ ಹೇಗಿತ್ತು ತಿಲಕ ಶೇಪು, ಸೇಮ್ ಅದೇ ಥರನೇ ಬಂತಲ್ವ, ಅಲ್ಲಿ ಎಣ್ಣೆ ಹಾಕಿ ಫಿನಿಷ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ಎಣ್ಣೆ ಹಾಕಿ ಮುಗಿಸ್ದೆ. ಹೇಗಿದೆ ನೋಡಿ, ಇದೇ ಥರನೇ ಮನೇಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.